ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಇರಾನ್ ಅಮೆರಿಕದ ಮಧ್ಯೆ ನಡೆಯಲಿರುವ ಮಾತುಕತೆ ಇವತ್ತು ನಡೀಬೇಕಾಗಿತ್ತು, ನಡೀಲಿಲ್ಲ, ನಾಳೆ ನಡೀಬಹುದು ಅಥವಾ ನಡೀಲಿಕ್ಕಿಲ್ಲ, ಗೊತ್ತಿಲ್ಲ. ಇನ್ನೂ ತನಕ ಕ್ಲಾರಿಟಿ ಇಲ್ಲ. ಇದು ಏನಾಗುತ್ತೆ ಅನ್ನುವುದನ್ನು ತಿಳಿದುಕೊಳ್ಳುವುದಕ್ಕಿಂತ ಮುಂಚೆನೇ ಪಾಕಿಸ್ತಾನ ತುಂಬ ಒಂದು ಸಂಭ್ರಮಾಚರಣೆ ಆಗ್ಬಿಡ್ತು. ಎಂಥ ದೊಡ್ಡ ಕೆಲಸ ಮಾಡ್ತು ನಮ್ಮ ದೇಶ ಅಂತ. ಪಾಕಿಸ್ತಾನದ ಮೀಡಿಯಾದಲ್ಲಿ ಅವರು ಪಾಕಿಸ್ತಾನ PPP ಪಾರ್ಟಿಯವರು ಒಂದು ಕ್ಯಾಂಪೇನ್ ಶುರು ಮಾಡಿದ್ರು, ನೋಬೆಲ್ ಶಾಂತಿ ಪುರಸ್ಕಾರ ಕೊಡಬೇಕು ಅಂತ. ಯಾರಿಗೆ? 3 ಜನರಲ್ಲಿ ಒಬ್ಬರಿಗೆ ಕೊಡಿ. ಒಂದು ಪಾಕಿಸ್ತಾನದ ಅಧ್ಯಕ್ಷ ಆಸಿಫ್ ಅಲಿ ಜರ್ದಾರಿ ಗಾರು ಕೊಡಿ, ಪ್ರಧಾನಿ ಶಹಬಾಜ್ ಶರೀಫ್ ಗಾರು ಕೊಡಿ, ಅಥವಾ ಫೀಲ್ಡ್ ಮಾರ್ಷಲ್ ಮುನೀರ್ ಗಾರು ಕೊಡಿ, ಆಸಿಮ್ ಮುನೀರ್ ಗಾರು ಕೊಡಿ ಅಂತ ಕ್ಯಾಂಪೇನ್. ದೊಡ್ಡ ಪ್ರಮಾಣದಲ್ಲಿ ದೇಶ ತುಂಬ ಕ್ಯಾಂಪೇನ್. ಹಾಗಿದ್ದಾಗ ಸಹಜವಾಗಿ ಪ್ರಶ್ನೆ ಬರುತ್ತೆ, ಇದು ದೇಶಗಳ ಮಧ್ಯದ ವಿಷಯ ಅಲ್ವಾ? ಪಾಕಿಸ್ತಾನದ ಫಾರಿನ್ ಮಿನಿಸ್ಟ್ರು ಅಂತ, ಪಾಕಿಸ್ತಾನಕ್ಕೊಬ್ಬ ಫಾರಿನ್ ಮಿನಿಸ್ಟರ್ ಇದ್ದಾರಲ್ಲ, ಖ್ವಾಜಾ ಆಸಿಫ್ ಅಂತ, ಸೀನಲ್ಲೇ ಇಲ್ಲ. ಇಡೀ ಪ್ರಕ್ರಿಯೆಯಲ್ಲಿ ಪಾಕಿಸ್ತಾನದ ವಿದೇಶಾಂಗ ಇಲಾಖೆಯ ಕೆಲಸ ಏನು, ವಿದೇಶಾಂಗ ಇಲಾಖೆಯ ಪಾತ್ರ ಏನು, ವಿದೇಶಾಂಗ ಸಚಿವರ ಪಾತ್ರ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಮಿಲಿಟರಿ ಇನ್ವಾಲ್ವ್ ಆಗ್ತಾ ಇದೆ ಮಾತುಕತೆಯಲ್ಲಿ, ಬಟ್ ಫಾರಿನ್ ಮಿನಿಸ್ಟ್ರಿ ಇಲ್ಲ. ಖ್ವಾಜಾ ಆಸಿಫ್ಗೆ ಪಾಕಿಸ್ತಾನದ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇರೋದು, ಹೇಳ್ತಾ ಇರೋದು, ಅದೊಂದು ಚಡಪಡಿಕೆ ಇದೆ, ತಳಮಳ ಇದೆ. ನನ್ನ ಫಾರಿನ್ ಮಿನಿಸ್ಟರ್ ಆಗಿದ್ದವ ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ, ನೀವು ಏನೇನೋ ಮಾಡ್ಕೊತಿದ್ದೀರಲ್ಲ ಅಂತ. ಇಡೀ ಪ್ರಕ್ರಿಯೆಯಲ್ಲಿ ಅವ್ರ ಪಾತ್ರನೇ ಇಲ್ಲ. ಇವತ್ತು ಬೆಳಗ್ಗೆ ಎದ್ದು ಏನು ಅನ್ನಿಸ್ತೋ ಏನೋ ಒಂದು ಟ್ವೀಟ್ ಹೊಡೆದ್ಬಿಟ್ರು ಅವರು, ಇಸ್ರೇಲ್ ವಿರುದ್ಧ. ಇಸ್ರೇಲ್ ಬಗ್ಗೆ ಒಂದು ಟ್ವೀಟ್, ಇಸ್ರೇಲ್ ಒಂದು ದುಷ್ಟ ದೇಶ, ಮಾನವೀಯತೆಗೆ ಶಾಪ ಅದು. ಶಾಂತಿ ಮಾತುಕತೆಯ ಮಧ್ಯೆ ಲೆಬನಾನ್ನಲ್ಲಿ ಮಾರಣ ಹೋಮ ಮಾಡ್ತಾ ಇದೆ. ಗಾಜಾ, ಇರಾನ್, ಆ ನಂತರ ಲೆಬನಾನ್ನಲ್ಲಿ ಇಸ್ರೇಲ್ ರಕ್ತಪಾತ ಮಾಡ್ತಾ ಇದೆ. ಇಸ್ರೇಲ್ ಕ್ಯಾನ್ಸರ್ ಇದ್ದಂತೆ, ಅದನ್ನು ನರಕದಲ್ಲಿ ಸುಟ್ಟು ಬಿಡಬೇಕು ಅಂತ, ನರಕದಲ್ಲಿ ಸುಟ್ಟು ಬಿಡಬೇಕು. ಮಾತುಕತೆಗಳು ಇರಾನ್ ಅಮೇರಿಕಾ ಮಧ್ಯದಲ್ಲಿ ನಡೀತಾ ಇರೋದಾದರೂ ಅಮೇರಿಕಾ ಅಂದರೆ ಬೈ ಡಿಫಾಲ್ಟ್ ಇಸ್ರೇಲ್ ಇನ್ವಾಲ್ವ್ ಇದೆ ಅಂತ ಅರ್ಥ. ಇರಾನ್ ಮೇಲೆ ಇಂಥ ಗಡಿಬಿಡಿಯಲ್ಲಿ ಬಂದು ದಾಳಿ ಮಾಡುವ ಅವಶ್ಯಕತೆ ಅಮೇರಿಕಕ್ಕೆ ಏನಿತ್ತು? ಅದರ ಅವಶ್ಯಕತೆ ಇದ್ದಿದ್ದು ಇಸ್ರೇಲ್ಗೆ. ಇಸ್ರೇಲನ್ನು ಬೆಂಬಲಿಸಿಕೊಂಡು ಅಮೇರಿಕಾ ಬಂದಿರೋದಷ್ಟೇ. ಹಂಗಿದ್ದಾಗ ಅಷ್ಟೆಲ್ಲ ಕಷ್ಟಪಟ್ಟು ಪಾಕಿಸ್ತಾನದ ಆಸಿಮ್ ಮುನೀರು, ಶಹಬಾಜ್ ಶರೀಫು, ಆಸಿಫ್ ಅಲಿ ಜರ್ದಾರಿ ಅವರು ಒಂದು ಮಾತುಕತೆಗೆ ವೇದಿಕೆ ಕ್ರಿಯೇಟ್ ಮಾಡಿದ್ರೆ, ವಿದೇಶಾಂಗ ಸಚಿವರು ಏನಿಲ್ಲ ಎಂತಿಲ್ಲ ಇಸ್ರೇಲ್ ಮೇಲೆ ಇಂಥದ್ದೊಂದು ಟ್ವೀಟ್ ಹೊಡೆದ್ಬಿಟ್ರು. ಆ್ಯಕ್ಚುಲಿ 2-3 ದಿನಗಳ ಹಿಂದೆ ಪಾರ್ಲಿಮೆಂಟ್ನಲ್ಲಿ ಮಾತಾಡಿದ್ದಾರೆ ಅವರು, ಭಾರತ ಮತ್ತು ಇಸ್ರೇಲ್ ಪಾಕಿಸ್ತಾನದ ಕಟ್ಟರ್ ಎನಿಮಿಗಳವರು ಅಂತ. ಭಾರತ ಇಸ್ರೇಲ್ ಎರಡೂ ಪಾಕಿಸ್ತಾನಕ್ಕೆ ದೊಡ್ಡ ಶತ್ರುಗಳು ಅಂತ ಮಾತಾಡಿದ್ದಾರೆ. ಈಗ ಈ ಟ್ವೀಟು, ಒಂದು ದೇಶದ ವಿದೇಶಾಂಗ ಸಚಿವರೇ ಇಂಥದ್ದೊಂದು ಟ್ವೀಟನ್ನು ಮಾಡಿಬಿಟ್ರೆ, ಇಂಥದ್ದೊಂದು ಟ್ವೀಟ್ ಮಾಡಿದ್ರೆ ಇಸ್ರೇಲ್ನಿಂದ ಪ್ರತಿಕ್ರಿಯೆ ಬಂತು. ಪಾಕಿಸ್ತಾನದ ಇಂಥ ಹೇಳಿಕೆ ಸಹಿಸೋದಕ್ಕೆ ಸಾಧ್ಯ ಇಲ್ಲ, ಇಸ್ರೇಲ್ನ ಸರ್ವನಾಶಕ್ಕೆ ಪಾಕಿಸ್ತಾನ ಕರೆ ನೀಡಿದೆ. ಭಯೋತ್ಪಾದಕ ದೇಶ ಪಾಕಿಸ್ತಾನದಿಂದ ಯಹೂದಿ ದ್ವೇಷ ಕಾಣಿಸ್ತಾ ಇರೋದು, ಮಧ್ಯಸ್ಥಿಕೆ ವಹಿಸುವ ದೇಶ ಇಂಥ ಮಾತುಗಳನ್ನಾಡ್ತಾ ಇದೆ. ಕ್ಯಾನ್ಸರ್ ದೇಶ ಎಂದ ಕರೆದ ಪಾಕಿಸ್ತಾನದ ನಡೆಯನ್ನು ಖಂಡಿಸುತ್ತೇವೆ ಅಂತ ಗಿಡಿಯೋನ್ ಸಾರ್ ಇಸ್ರೇಲ್ನ ವಿದೇಶಾಂಗ ಸಚಿವರು ಈ ಮಾತು ಹೇಳಿದ್ರು. ಇದಾದ ನಂತರ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಖ್ವಾಜಾ ಆಸಿಫ್ ಬಗ್ಗೆ ವಿಪರೀತ ಸಿಟ್ಟಾಗ್ಬಿಟ್ರಂತೆ. ಅಲ್ಲಿ ನಡೀತಾ ಇರುವ ಚರ್ಚೆ ಇದು. ಫೀಲ್ಡ್ ಮಾರ್ಷಲ್ ಸಿಟ್ಟಾಗ್ಬಿಟ್ಟಿದಾರಂತೆ. ಖ್ವಾಜಾ ಆಸಿಫ್ ತಮ್ಮ ಟ್ವೀಟನ್ನೇ ಡಿಲೀಟ್ ಮಾಡಿಬಿಟ್ರು. ಇಸ್ರೇಲ್ ಒಂದು ಕ್ಯಾನ್ಸರ್ ದೇಶ, ಅದನ್ನು ನರಕಕ್ಕೆ ಹಾಕಿ ಸುಡಬೇಕು ಅಂತ ಮಾಡಿದ್ದ ಟ್ವೀಟನ್ನು ಡಿಲೀಟ್ ಮಾಡಿಬಿಟ್ರು. ಇಸ್ರೇಲ್ ಕೇಳ್ತಾ ಇದೆ, ಮಧ್ಯಸ್ಥಿಕೆ ವಹಿಸುವವರು ನ್ಯೂಟ್ರಲ್ ಆಗಿರಬೇಕು ಅನ್ನೋದು ಫಾರ್ ಮೋಸ್ಟ್ ಎಕ್ಸ್ಪೆಕ್ಟೇಷನ್. ಅದು ಇಂಥ ಮನಸ್ಥಿತಿಯ ಪಾಕಿಸ್ತಾನ ಹೆಂಗೆ ಮಧ್ಯಸ್ಥಿಕೆ ವಹಿಸೋದಕ್ಕೆ ಸಾಧ್ಯ ಅಂತ ಸಹಜವಾಗಿ ಇಸ್ರೇಲ್ ಕೇಳ್ತಾ ಇದೆ. ಇದೇ ಟ್ವೀಟ್ ಅದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.